ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, A1 ಆರೋಪಿ ಯಾರು ಅನ್ನೋದಕ್ಕೆ ಸ್ಪಷ್ಟವಾಗಿ ಉತ್ತರವನ್ನು ಕೊಡ್ತಾರೆ ನಮ್ಮ ಸೋಮನಾಥ್ ನಾಯಕ್ ಅವರು. ಪ್ರಮುಖ ಆರೋಪಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ವೀರೇಂದ್ರ ಹೆಗಡೆ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇಲ್ಲ, ನಿಮ್ಮೆಲ್ಲ ದಾಖಲೆಗಳನ್ನು ಸಂಪೂರ್ಣವಾಗಿ ಇಟ್ಟುಕೊಂಡು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿ ಸೋಮನಾಥ್ ನಾಯಕ್ ಸರ್. ನಿಮ್ಮ ಜೊತೆನೇ ಇದ್ದವರು ನಿಮ್ಮ ಎಲ್ಲ ಕರ್ಮಕಾಂಡಗಳನ್ನು ನೋಡಿರ್ತಕ್ಕಂಥದ್ದು, ನಿಮ್ಮೆಲ್ಲ ಅತ್ಯಾಚಾರಗಳನ್ನು, ಭೂ ಕಬಳಿಕೆಗಳನ್ನು, ಅನ್ಯಾಯಗಳನ್ನು ಕಣ್ಣಾರೆ ಕಂಡು ಎಲ್ಲ ದಾಖಲೆಗಳನ್ನು ತಮ್ಮ ಹತ್ರ ಇಟ್ಕೊಂಡು ಮಾತಾಡ್ತಕ್ಕಂಥ ವ್ಯಕ್ತಿ ಸೋಮನಾಥ್ ನಾಯಕ್ ಅವರು ನೇರವಾಗಿ ಏನು ಹೇಳ್ತಾರಪ್ಪ ಅಂದ್ರೆ, ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ರಾಜ್ಯಸಭಾ ಸದಸ್ಯರು, ನೀವು ನಡೆದಾಡುವ ದೇವಮಾನವ, ಧರ್ಮಾಧಿಕಾರಿ ಎಲ್ಲ ನೀವು ಅದೇ ಒಪ್ಕೊಳ್ಳೋಣ. ಯಾರು ಬೇಡ ಅಂದರು, ಒಪ್ಕೊಳ್ಳೋಣ. ಆದ್ರೆ ಸೋಮನಾಥ್ ನಾಯಕ್ ಸರ್ ಅವರು ಹೇಳ್ತಕ್ಕಂಥ ಆರೋಪ ಮಾಡಿರ್ತಕ್ಕಂಥ ಎಷ್ಟೋ ವಿಚಾರಗಳಿಗೆ ನಿಮ್ಮ ಉತ್ತರ ಇಲ್ಲಿವರೆಗೂ ಬರಲೇ ಇಲ್ಲಲ್ಲ. ಯಾಕೆ ನೀವು ಬರಂಗಿಲ್ಲ? ಅಲ್ರಿ, ಪ್ರಧಾನಮಂತ್ರಿನ ಆನ್ಸರ್ ಮಾಡ್ತಾರ ಜನತೆಗೆ. ಹೂ ಆರ್ ಯು? ನೀವ್ಯಾರು? ಯಾಕೆ ಆನ್ಸರ್ ಮಾಡಂಗಿಲ್ಲ? ಎಂಥ ಮಹಾನುಭಾವ ಸಿದ್ದೇಶ್ವರ ಸ್ವಾಮಿಗಳು ಜನತೆಗೆ ಆಶೀರ್ವಚನವನ್ನು ನೀಡ್ತಾ ಇದ್ರು, ಜನರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಾ ಇದ್ರು. ಎಂಥ ಸಿದ್ಧಗಂಗಾ ಮಠದ ಸ್ವಾಮೀಜಿ ಅವರು ಜನರ ಸಮಸ್ಯೆಗಳಿಗೆ ಉತ್ತರವನ್ನು ನೀಡ್ತಾ ಇದ್ರು. ಇಷ್ಟೆಲ್ಲ ನಿಮ್ಮ ಮೇಲೆ ಆರೋಪ ಬಂದರೂ ಕೂಡ ಧರ್ಮಸ್ಥಳದಲ್ಲಿ ಇಷ್ಟೊಂದು ಅತ್ಯಾಚಾರ, ಅನ್ಯಾಯ, ಭೂ ಕಬಳಿಕೆ ಎಲ್ಲ ಆದರೂ ಕೂಡ ಇವತ್ತಿಗೂ ಕೂಡ ಒಂದೇ ಒಂದು ಆನ್ಸರ್ ಕೊಡ್ತಾ ಇಲ್ಲಲ್ಲ ನೀವು, ಒಂದೇ ಒಂದು ಪ್ರೆಸ್ ಮೀಟ್ ಮಾಡ್ತಾ ಇಲ್ಲಲ್ಲ ನೀವು. ಹೂ ಆರ್ ಯು ಅನ್ನೋ ಪ್ರಶ್ನೆ ಬರ್ತದೆ ಇಲ್ಲಿ. ಯಾರಪ್ಪ ನೀನು? ಮಂಗಳ ಗ್ರಹದಿಂದ ಬಂದಿದೆಯಾ? ಯಾರು? ನಿಮ್ಮ ಪಕ್ಕದಲ್ಲೇ ಇರ್ತಕ್ಕಂಥ ಸೋಮನಾಥ್ ನಾಯಕರವರು A1 ಆರೋಪಿ ಯಾರಾದರೂ ಇದ್ರೆ ಅದು ಮಿಸ್ಟರ್ ವೀರೇಂದ್ರ ಹೆಗಡೆ ಅಂತ ಹೇಳ್ತಾರೆ ಅವರು. ಸೌಜನ್ಯ ಪ್ರಕರಣದಲ್ಲ, ಸೌಜನ್ಯ ಪ್ರಕರಣದಲ್ಲಿ ರೇಪ್ ಮಾಡ್ಯಾನ ಹಿಂಗತನಲ್ಲ, ಅದಲ್ಲ. ಭೂ ಕಬಳಿಕೆ ವಿಚಾರದಲ್ಲಿ ಕಾನೂನುಬದ್ಧವಾಗಿ ಭೂರಹಿತ ಬಡವ ರಾಸ್ಕಲ್ ಅದು ತಿಳ್ಕೊಂಡ 7 ಎಕರೆ ಜಮೀನನ್ನ ಸರ್ಕಾರದಿಂದ ಪಡ್ಕೊಂಡಿದಾರಲ್ಲ, ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ A1 ಆರೋಪಿ ಕಾನೂನುಬದ್ಧಗೊಳಿಸಲಾಯಿತು. ಕಾನೂನುಬದ್ಧರಾಗಿ ನೀವು ಬಡವರಾಗಿದ್ರೇನಾ? ಇಲ್ಲ. ಮತ್ತೆ ಅದನ್ನ ಹೆಂಗೆ ಕಾನೂನುಬದ್ಧ ಹೆಂಗೊಳಿಸಿದ್ರಿ? ನನ್ನ ಪ್ರಶ್ನೆ ಅಲ್ಲ ಇದು ಸೋಮನಾಥ್ ನಾಯಕ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ. ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ನಿಮ್ಮ ಆರೋಗ್ಯದಲ್ಲಿ ಏರುಪೇರು ಆಗದಂತ, ನಿಮಗೆ ಸಮಸ್ಯೆ ಬಂದದಂತ, ಬರಲಿ, ಎಲ್ಲರಿಗೂ ಬರೋದ, ನನಗೂ ಬರೋದನ್ನ, ಪ್ರತಿಯೊಬ್ಬರಿಗೂ ಬರೋದನ್ನ. ಆದಷ್ಟು ಬೇಗ ನೀವು ಗುಣಮುಖ ಆಗಬೇಕು. ಯಾಕಂದ್ರೆ ಇನ್ನೂ ಬಹಳ ಕೆಲಸ ಬಾಕಿ ಅದಾವ ನಿಮ್ಮ ಕಡೆಯಿಂದ. ಅಷ್ಟು ನೀವೇನಾದರೂ ಅಕಸ್ಮಾತಾಗಿ ದೈವಾಧೀನರಾದಿರಿ ಅಥವಾ ಏನೇನೋ ಆಗ್ತಿರಲ್ಲ, ಅದು ಏನೇನೋ ನಿಮ್ಮದಂತೂ ಹಿಂದೂ ಧರ್ಮದವರಂತೂ ಅಲ್ವಾ ನೀವು. ಸೊ ನಿಮ್ಮ ಒಂದು ಧರ್ಮದ ಪ್ರಕಾರ ನೀವು ಏನೋ ಆಗ್ತಿರಲ್ಲ, ಸತ್ರಿಪ್ಪ ಅಂದ್ರೆ ಆ ಟೈಮ್ನಾಗ ಏನಾಗ್ತದೆ ಅಂದ್ರೆ ಜನತೆಗೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗೋದಿಲ್ಲ, ಅವರ ಗೊಂದಲಗಳಿಗೆ ಪರಿಹಾರ ಸಿಗೋದಿಲ್ಲ, ಆ ಸಮಸ್ಯೆಗಳಿಗೆ ಉತ್ತರ ಸಿಗೋದಿಲ್ಲ. ಸೊ ನೀವಿನ್ನ ಬದುಕಿರಬೇಕು ಅನ್ನೋ ಆಶಾಭಾವನೆ ನಂದದ. ಧರ್ಮಸ್ಥಳದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿಗೆ ಉತ್ತರವನ್ನು ನೀವು ಕೊಡಬೇಕಾಗ್ತದೆ. ಇಲ್ಲಿ ನಿಮ್ಮ ತಮ್ಮ ಅಲ್ಲ ಹರ್ಷೇಂದ್ರ ಜೈನ್ ಉತ್ತರ ಕೊಡೋದಿಲ್ಲ. ಯಾಕಂದ್ರೆ ಅವನಿಗೆ ಒಂದು ಬುತ್ತಿಯನ್ನು ಕಟ್ಟಿಟ್ಟಿದ್ದಾರೆ ದೇವರು. ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಆ ಹರ್ಷೇಂದ್ರ ಜೈನ್ಗೆ ಒಂದು ಬುತ್ತಿಯನ್ನು ಕಟ್ಟಿಟ್ಟಿದ್ದಾರೆ. ಅದನ್ನು ತಿನ್ನೋದು ಬಾಕಿ ಅದ ಅವರಿಗೆ, ಅದನ್ನು ನೋಡ್ಕೊಳ್ತಾರೆ ಅವರು. ಆ ಬುತ್ತಿ ಕರ್ಮದ ಬುತ್ತಿ, ಅದು ಬೇರೆ ಅದ. ಸೊ ನೀವು ಸೋಮನಾಥ್ ನಾಯಕ್ ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಉತ್ತರವನ್ನು ಯಾವಾಗ ಕೊಡ್ತೀರಿ? ಮತ್ತೊಂದು ಸೋಮನಾಥ್ ನಾಯಕ್ ಅವರು ಏನು ಹೇಳ್ತಾರಪ್ಪ ಅಂದ್ರೆ, ಇದರಲ್ಲಿ ನಾನೇನಾದರೂ ಸುಳ್ಳು ಆರೋಪ ಮಾಡ್ತಾ ಇದ್ನಿ ಅಂದ್ರೆ, ಇದರಲ್ಲಿ ನನ್ನದೇನಾದರೂ ಷಡ್ಯಂತ್ರ ಇದ್ರೆ ಕಾನೂನು ಕೊಡ್ತಕ್ಕಂಥ ಶಿಕ್ಷೆಗೆ ನಾನು ಬದ್ಧನಾಗಿದ್ದೀನಿ, ಸಂಪೂರ್ಣವಾಗಿ ಅದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಯಾವುದೇ ಶಿಕ್ಷೆಯನ್ನು ಕೊಡಲಿ ಅಂತ ಸೋಮನಾಥ್ ನಾಯಕ್ ಅವರು ಹೇಳ್ತಾರೆ. ಅದನ್ನು ಬಂದು ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ, ನೀವು ಒಂದ್ಸಲ ಹೇಳ್ಬೋದಲ್ಲ, ಎಲ್ಲ ದಾಖಲೆಗಳನ್ನು ಮುಂದಿಡ್ಬೋದಲ್ಲ.
ಸರ್ಕಾರದ ಮುಂದೆ ಇಡ್ಬೋದು, ದೊಡ್ಡೊಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಎಲ್ಲರನ್ನೂ ಕರೆಸಿ ಪ್ರತಿಯೊಂದಕ್ಕೂ ಉತ್ತರವನ್ನು ನೀವು ಕೊಡ್ಬೋದಲ್ಲ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಎಷ್ಟು ದಿನ ಅಂತಂದು ಬಾಯಿ ಮುಚ್ಕೊಂಡಿರ್ತೀರಿ? ಅಂದ್ರೆ ನಿಮ್ಮ ವಿಚಾರ ಏನಪ್ಪ ಅಂದ್ರೆ ನಾನು ಸುಮ್ಮನೆ ಇದ್ದಿದ್ದೇನಪ್ಪ ಅಂದ್ರೆ ಒಮ್ಮೆ ಕಣ್ಣು ಮುಚ್ಕೊಂಡು ಮ್ಯಾಗ ಹೋದಂದ್ರೆ ನಾನು ಗೌರವಯುತವಾಗಿಯೇ ಹೋಗಿಬಿಡ್ತೀನಿ. ಸುಮ್ಮನೆ ಇಲ್ಲಿ ನನ್ನ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲಿ ಕಳೆಯೋದಿಲ್ಲ ಧರ್ಮಸ್ಥಳದಲ್ಲಿ ಅಂತ ತಿಳ್ಕೊಂಡು ಸುಮ್ಮನಾಗಿದ್ದೀರೋ ಅಥವಾ ಹೆಂಗೆ ಅನ್ನೋದು ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಯಾವ ವಿಚಾರ ಇಟ್ಕೊಂಡು ಸುಮ್ಮನದಿರಿ ನೀವು? ಸೌಜನ್ಯ ಪ್ರಕರಣದಲ್ಲಿ ಯಾವತ್ತೂ ಕೂಡ ಒಂದು ಮಾತು ಕೂಡ ಮಾತಾಡಲಿಲ್ಲ. ಅದು ನಿಮ್ಮ ಮನೆ ಮಗಳಲ್ಲ ಸೌಜನ್ಯ, ನಿಮ್ಮ ಮನೆ ಮಗಳಲ್ಲ ಆಕೆ. ಸೊ ನಿಮ್ಮ ಮಗಳ ಮೇಲೆ ಅತ್ಯಾಚಾರ ಆಗಿದ್ರೆ ನೀವು ಹಿಂಗೆ ಮಾಡ್ತಾ ಇದ್ರೇನ? ನಿಮ್ಮ ಮಗಳ ಮೇಲೆ ಯಾಕೆ ಆಗ್ತದೆ? ಧರ್ಮಾಧಿಕಾರಿಗಳಲ್ಲ ನೀವು. ನಿಮ್ಮ ಆಶೀರ್ವಾದ ಅವಳ ಮೇಲೆ ಇರ್ತದೆ, ಜನತೆ ಮೇಲೆ ಹೆಂಗಿದ್ದತ್ತು? ನಿಮ್ಮ ಆಶೀರ್ವಾದ ಕೇವಲ ನಿಮ್ಮ ಕುಟುಂಬದ ಮೇಲೆ ಮಾತ್ರ ಇರ್ತದೆ. ಸೌಜನ್ಯಗಳ ಮೇಲೆ ಆಗಿರ್ಬೋದು, ಇಡೀ ಕರ್ನಾಟಕದ ಜನತೆ ಮೇಲೆ ಆಗಿರ್ಬೋದು, ಏನು ನಿಮ್ಮನ್ನು ನಂಬ್ಕೊಂಡು ಇಷ್ಟು ದಿನ ಇದ್ರಲ್ಲ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀವು ಸೌಜನ್ಯಗಳಿಗೆ ಯಾವುದೇ ಕೂಡ ಇವತ್ತಿಗೂ ಕೂಡ ಪರಿಹಾರ ಮನ್ನಾಗಬೇಕು ಒಂದು ಉತ್ತರವನ್ನು ಕೂಡ ಕೊಡಲಿಲ್ಲಲ್ಲ. ವೇದವಲ್ಲಿ, ಪದ್ಮಲತಾ, ಆನೆ ಮಾವುತ ಇಷ್ಟೆಲ್ಲ ಆರೋಪಗಳು ಕೇಳಿ ಬಂದರೂ ಕೂಡ ಮಿಸ್ಟರ್ ವೀರೇಂದ್ರ ಹೆಗಡೆ ಒಬ್ಬ ರಾಜ್ಯಸಭಾ ಸದಸ್ಯನಾಗಿ ಒಂದೇ ಒಂದು ಆನ್ಸರ್ ಕೂಡ ನೀವು ಮಾಡಲಿಲ್ಲಲ್ಲ. ಸೊ ಜನತೆಯ ಕಣ್ಣಲ್ಲಿ ಏವನ್ ಆರೋಪಿ ನೀವು ಆಗ್ತೀರಿ. ಸೋಮನಾಥ್ ನಾಯ್ಕ ಅವ್ರನ್ನ ಬಿಟ್ಬಿಡ್ರಿ, ಇಡೀ ಕರ್ನಾಟಕದ ಜನತೆಯ ದೃಷ್ಟಿಯಲ್ಲಿ ಏವನ್ ಆರೋಪಿ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರು ಆಗ್ತೀರಿ. ನೀವು ಆನ್ಸರ್ ಮಾಡಬೇಕು, ನೀವು ಬರಬೇಕು ಹೊರಗಡೆ. ನಿಮ್ದು ಏನೂ ತಪ್ಪಿಲ್ಲ, ಹೌದಲ್ಲ? ತಪ್ಪಿಲ್ಲಪ್ಪ ಅಂದರೆ ಯೂಟ್ಯೂಬರ್ಗಳನ್ನು ಯಾಕೆ ಅವರು ಚಾನಲ್ಗಳನ್ನ ಬಂದ್ ಮಾಡೋದು, ಅವರಿಗೆ ಸ್ಟೇ ಆರ್ಡರನ್ನು ತರೋದು, ಅವರನ್ನು ಕೋರ್ಟಿಗೆ ಎಳ್ಕೊಂಡು ಹೋಗೋದು, ಇದನ್ನು ಯಾಕೆ ಮಾಡ್ತೀರಿ? ಒಂದು ದಿನ ಅಟ್ಲೀಸ್ಟ್ ಒನ್ ಡೇ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಪ್ರತಿಯೊಂದಕ್ಕೂ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿರಿ ಮಿಸ್ಟರ್ ವೀರೇಂದ್ರ ಹೆಗಡೆ ಅವರೇ. ಯಾಕೆ ಸಾವಿರಾರು ಎಕರೆ ಭೂಮಿಯನ್ನು ಇಟ್ಕೊಂಡು ಬಡ್ಡಿ ದಂಧೆಗಳನ್ನು ಮಾಡಿ ಎಷ್ಟೋ ಹೆಣ್ಣು ಮಕ್ಕಳ ಮಾಂಗಲ್ಯಗಳನ್ನು ಕಸ್ಕೊಂಡ, ಎಷ್ಟೋ ಮಕ್ಕಳನ್ನು ತಂದೆ ತಾಯಿ ಇಲ್ಲದ ಅನಾಥರನ್ನಾಗಿ ಮಾಡಿ, ಕರ್ನಾಟಕದ ಜನತೆಯ ಬಡ ಜನತೆಯನ್ನು ಸಾಲದ ಸುಳಿಯಲ್ಲಿ ಸಿಲುಕಿಸಿ, ದಲಿತರ ಮೇಲೆ ಅನ್ಯಾಯವನ್ನು ಮಾಡಿ, ಅವರ ಭೂ ಕಬಳಿಕೆಯನ್ನು ಮಾಡಿ, ಸರ್ಕಾರಕ್ಕೆ ಮೋಸ ಮಾಡಿದ್ದೀರಿ. ಇಷ್ಟೆಲ್ಲ ಮೋಸ ಮಾಡಿ ಕೂಡ ನಾನೇ ನಡೆದಾಡುವ ದೇವಮಾನವ, ನಾನೇ ಸರ್ವೇಶ್ವರ, ನಾನೇ ಎಲ್ಲ ಅಂತ ಹೇಳ್ಕೊಂಡು ನನಗೆ ಯಾಕೋ ಇದು ಹೆಂಗೆ ತಿಳಿಯಂಗಿಲ್ಲ ನಿಮಗಿದೆಲ್ಲ? ಯಾಕೆ ನಿಮಗಿದೆಲ್ಲ ಅರ್ಥ ಆಗೋದಿಲ್ಲ? ನಾವು ಏನಾದರೂ ನಿಮಗೆ ಕೆಟ್ಟದಾಗಿ ಮಾತಾಡಿದಪ್ಪ ಅಂದ್ರೆ ನಮ್ಮನ್ನು ಕೋರ್ಟಿಗೆ ಇಳಿತೀರಿ, ನಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ, ಕೇಸ್ ಮಾಡ್ತೀರಿ. ನೀವು ನಿಜವಾಗಿಯೂ ಕೂಡ ನಡೆದಾಡುವ ದೇವಮಾನವರೇ ಆಗಿದ್ರೆ ಪ್ರತಿಯೊಂದಕ್ಕೂ ನೀವು ಆನ್ಸರ್ ಕೊಡಬೇಕು. ಬಿಡ್ರಿ, ನಮ್ಮದೆಲ್ಲ ಬಿಟ್ಬಿಡ್ರಿ. ಆ ಸೋಮನಾಥ್ ನಾಯ್ಕ ಅವರು ನಿಮ್ಮ ಜೊತೆನೇ ಇದ್ದವರು, ನಿಮ್ಮ ಜೊತೆನೇ ಬೆಳೆದವರು, ನಿಮ್ಮ ಜೊತೆನೇ ತಿಂದವರು, ಉಂಡವರು, ಹೇತವರು ಎಲ್ಲ ನಿಮ್ಮ ಜೊತೆನೇ ಆದವರು. ಅವ್ರು ಮಾಡ್ತಕ್ಕಂಥ ಆರೋಪಗಳಿಗಾದರೂ ಪ್ರೆಸ್ ಕಾನ್ಫರೆನ್ಸ್ ಬಂದು ಸ್ವಲ್ಪ ಆನ್ಸರ್ ಮಾಡ್ರಲ್ಲ. ಮಾಡಿ ನೋಡೋಣ. ಆದರೆ ನೀವು ಮಾತ್ರ ನಾನು ನಿಮ್ಮ ಸಂಬಂಧ ಪ್ರೇಯರ್ ಮಾಡ್ತೀನ, ಯಾಕಂದ್ರೆ ನೀವು ಸಾಯಬಾರ್ದು. ಇನ್ನೂ ನಿಮ್ಮ ಆರೋಗ್ಯ ಸುಧಾರಣೆ ಆಗಲಿ ತಂದು ನಾನು ಮಂಜುನಾಥನಲ್ಲಿ, ಆ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಯಾಕಂದ್ರೆ ಮರ್ಯಾದೆ ಅನ್ನೋದು ಸಂಧಿಯಲ್ಲಿ ಹೋಗಬಾರ್ದು, ಮಂದ್ಯಾಗ ಹೋಗ್ಬೇಕು. ನಮ್ಮ ಉತ್ತರ ಕರ್ನಾಟಕದಾಗ ಹೇಳ್ತಾರೆ ರೀ, ಮರ್ಯಾದೆ ಹೋದ್ರೆ ಸಂದ್ರ್ಯಾಗ ಹೋಗಬಾರ್ದು, ಮಂದ್ಯಾಗ ಹೋಗ್ಬೇಕತ್ತೆ. ಸೊ ಅದಕ್ಕಾಗಿ ನಿಮ್ಮ ಆರೋಗ್ಯಕ್ಕಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಬರ್ತೀನಿ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ.